ಸುಮಲತಾ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗೋದು ಚೆಲುವರಾಯ ಸ್ವಾಮಿ ಅವರಿಗೆ ಇಷ್ಟ ಇರಲಿಲ್ಲ, ಅದಕ್ಕಾಗಿ ಇವೆಲ್ಲ ಕತೆಗಳು ಅಂತ ಹೇಳ್ತಾರೆ. ನಿಜಾನಾ? ಮಂಡ್ಯದಲ್ಲಿ ಸುಮಲತಾ ಅವರು ಏನಾದರೂ ಕಾಂಗ್ರೆಸ್ಸಿಗೆ ಬಂದರೆ 2ನೇ ಪವರ್ ಸೆಂಟರ್ ಆಗಿಬಿಡುತ್ತೆ. ಇದೇ ಮಾತುಗಳನ್ನು ನನಗೆ ಹಲವಾರು ಜನ ಕಾಂಗ್ರೆಸ್ ಪಕ್ಷದ ಲೀಡರ್ಸು ಆಫ್ ದ ರೆಕಾರ್ಡನ್ನು ಹೇಳಿದ್ದಾರೆ. ನಾಟ್ ಜಸ್ಟ್ ಕಾರ್ಯಕರ್ತರಲ್ಲ, ಅವ್ರ ಜೊತೆಯಲ್ಲಿ ಇರುವಂಥ ಲೀಡರ್ಸ್ನೂ ನನಗೆ ಮಾತು ಹೇಳಿದ್ದಾರೆ. ನೀವು ಬಂದರೆ ಹೆಚ್ಚು ಕಡಿಮೆ ಒಂಥರ ಡಬಲ್ ಸೆಂಟರ್ ಆಗುತ್ತೆ, ಅದನ್ನು ಅವ್ರಿಗೆ ಒಪ್ಪೋಕೆ ಇಷ್ಟ ಇಲ್ಲ. ಹಾಗಾಗಿ ಅವರು ನಿಮ್ಮನ್ನು ಪಾರ್ಟಿಗೆ ಸೇರಿಸ್ಕೋಬಾರ್ದು ಅನ್ನೋಂಥ ಮಾತುಗಳನ್ನ ಹೇಳಿದ್ದಾರೆ. ನಾನು ಯಾವತ್ತೂ ಅದನ್ನು ಅವ್ರನ್ನ ಕೇಳಲೂ ಇಲ್ಲ, ಆ ರೀತಿ ಕೇಳೋ ಉದ್ದೇಶನೂ ನನಗಿಲ್ಲ. ನಾನು ಹೇಳಿದ್ನಲ್ಲ, ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಅದೇ. ನನಗೆ ನೀವು ನನ್ನ ಮನೆಗೆ ನೀವು ಬರಬೇಡ ಅಂತ ನೀವು ಒಂದು ಇಂಡೈರೆಕ್ಟ್ಲಿ ಹೇಳಿದ್ರು ನಾನು ಯಾಕೆ ಬರಬೇಕು ನಿಮ್ಮ ಮನೆಗೆ? ನನಗೆ ಒಂದು ಮನೆ ಇದೆ ಇಲ್ಲಿ ಆಲ್ರೆಡಿ. ನನಗೆ ಇಷ್ಟ ನೀವಂದರೆ ನಮ್ಗೆ ಇಷ್ಟ ಇಲ್ಲ, ನೀವು ನಮ್ಗೆ ಬೇಕಾಗಿಲ್ಲ, ನೀವು ಬಂದರೆ ನಮ್ಗೆ ತೊಂದರೆ ಆಗುತ್ತೆ ಅನ್ನೋ ಕಡೆ ನಾನು ಯಾಕೆ ಹೋಗಬೇಕು? ಹೋಗಲಿ, ತಾವು 100 ಸಲ ಅಪಾಯಿಂಟ್ಮೆಂಟ್ ಕೇಳಿದ್ದೀರಿ, ಭೇಟಿ ಮಾಡಬೇಕು, ಚರ್ಚೆ ಮಾಡಬೇಕು, ನಿಮ್ಮ ಹತ್ರನೂ ಮಾತಾಡಬೇಕು, ರಾಜ್ಯ ನಾಯಕರ ಹತ್ರನೂ ಮಾತಾಡಬೇಕು, ಹೈಕಮಾಂಡ್ ಅವ್ರ ಹತ್ರನೂ ಮಾತಾಡಬೇಕು ಅಂತ ಈ ಒಂದು ತಾವು ರಿಕ್ವೆಸ್ಟ್ ಕಳಿಸಿದ್ರು, 100 ಸಲ ಅದನ್ನು ತಳ್ಳಿ ಹಾಕಿದ್ರು ಅಂತ ಹೇಳ್ತಾರೆ. ನಿಜಾನಾ? ಯಾವುದನ್ನ? ಅಂದರೆ ಭೇಟಿ ಮಾಡಬೇಕು ಕಾಂಗ್ರೆಸ್ ನಾಯಕರುಗಳ ಜೊತೆಗೆ, ಸೇರ್ಪಡೆ ಆಗೋದ್ರ ಬಗ್ಗೆ ಏನಾದರೂ ತಾವು ಅಪಾಯಿಂಟ್ಮೆಂಟ್ಸ್ ಏನಾದರೂ ಕೇಳಿದ್ರ? ಇದು 100% ಸುಳ್ಳು. ತಾವು ಯಾರನ್ನೂ ಕೇಳಿಲ್ಲ, ಅಪ್ರೋಚೇ ಮಾಡಿಲ್ಲ? ಕೇಳೋದಿರಲಿ, ನನ್ನನ್ನು ಕೇಳಿದ್ದಾರೆ ಅವರು. ಅದು ಯಾರೋ ಒಬ್ಬರು ಸುರ್ಜೇವಾಲಾ ಅವ್ರ ಕಡೆಯಿಂದ ಒಂದು 2 ವರ್ಷದಿಂದ ಫೋನ್ ಮಾಡಿಕೊಂಡು ನೀವೊಂದು ಅವಕಾಶ ಕೊಟ್ಟರೆ ನಾವು ಇದನ್ನು ಮಾಡ್ತೀವಿ. ನೀವು ಲಾಸ್ಟ್ ಇಯರ್ ಈ ಅಸೆಂಬ್ಲಿ ಎಲೆಕ್ಷನ್ ಮೊದಲು ಒಂದು 3 ತಿಂಗಳು ಪ್ರತಿದಿನ 10 ಫೋನ್ಸ್ ಬರ್ತಾ ಇರೋದು. ಈ ರೀತಿ ನೀವು ಮೀಟ್ ಮಾಡಿ, ಬಿಫೋರ್ ನೀವು ಡೆಸಿಷನ್ ತೊಗೊಳಕ್ಕೆ ಮೊದಲು ಮೀಟ್ ಮಾಡಿ, ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕನ್ವಿನ್ಸ್ ಮಾಡ್ತೀವಿ. ನನಗೆ ಆ ಮಾತೇ ಒಂಥರ ಅಫೆನ್ಸಿವ್. ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಯಾರನ್ನು ಕನ್ವಿನ್ಸ್ ಮಾಡಬೇಕು? ನನ್ನ ಬಗ್ಗೆ ಕನ್ವಿನ್ಸ್ ಯಾಕೆ ಮಾಡಬೇಕು? ನೀವು ವೆಲ್ಕಮ್ ಮಾಡಬೇಕು, ರೆಡ್ ಕಾರ್ಪೆಟ್ ಹಾಕಿ ನನ್ನ ವೆಲ್ಕಮ್ ಮಾಡಬೇಕು. ಯಾಕಂದರೆ ಆ ಪಕ್ಷಕ್ಕೆ ನಾನು ಮಂಡ್ಯದಲ್ಲಿ ಪ್ಲಸ್ ಪಾಯಿಂಟೇ ಆಗ್ತೀನಿ ಹೊರತು ನನ್ನಿಂದ ಏನೂ ಮೈನಸ್ ಪಾಯಿಂಟ್ ಆಗಲ್ಲ. ನಿಮ್ಗೆ ಅಂಬರೀಷ್ ಅವ್ರ ಶಕ್ತಿನೂ ಸೇರೋದು, ನನ್ನ ಒಂದು ಕೆಲಸವೂ ಸೇರೋದು. ಇಷ್ಟಕ್ಕೂ ನೀವು ಬೇಡ ಅಂದರೆ ಅದಕ್ಕಿಂತ ದೊಡ್ಡ ಕಾರಣ ಇದೆ ನಿಮ್ಮಲ್ಲಿ. ನಾನು ಯಾಕೆ ಅದನ್ನೆಲ್ಲ ಬಿಟ್ಟು ನನಗೆ ಒಂದು ಸಕ್ಸಸ್ಫುಲ್ ಪಾರ್ಟಿ, ದೇಶದ ಅತ್ಯಂತ ಪಾಪ್ಯುಲರ್ ಪಾರ್ಟಿ, ವಿಶ್ವಗುರು ಅನ್ನೋವಂಥ ಒಂದು ಇವರೆಲ್ಲರ ಆಶೀರ್ವಾದ ಇದೆ. ಇದನ್ನು ಬಿಟ್ಟು ನೀವು ಬೇಡ ನಮಗೆ ಅನ್ನೋಂಥ ಪಾರ್ಟಿಗೆ ನಾನು ಹೋಗ್ತೀನ? ನನಗೇನೋ ಹುಚ್ಚ ಅದು? ಅಂದ್ರೆ ಅವ್ರು ಆಫರ್ ಮಾಡಿದ್ರು ಬಂದು ಜಾಯ್ನ್ ಆಗಿ ಅಂತನಾ? ಅಲ್ಲಲ್ಲ, ಮೀಟ್ ಜಾಯ್ನ್ ಆಗೋದು ಆಮೇಲೆ. ಫಸ್ಟ್ ಮೀಟ್ ಮಾಡಿ, ಅವರು ಮಾತಾಡಿ, ನೀವು ಇದನ್ನು ಮಾಡಿ ಅಂತ. ಬರೀ ಅದೊಂದೇ ಅಲ್ಲ, ಬೇರೆ ಬೇರೆ ಕಡೆಯಿಂದ ಫೀಲರ್ಸ್ ಬಂದಿತ್ತು, ನೀವು ನಮ್ಮ ಪಾರ್ಟಿಗೆ ಬನ್ನಿ, ಅವ್ರು ಯಾರು, ನಾವು ನಿಮ್ಮ ಸಪೋರ್ಟಿಗೆ ನಿಂತ್ಕೊಳ್ತೀವಿ ಅಂತ. ನಾನು ಆ ಥರ ಯಾರನ್ನೋ ನೋವಿಸಿ ಅಥವಾ ಯಾರಿಗೋ ಇಷ್ಟ ಇಲ್ಲದೆ ಬಂದು ಅಲ್ಲಿ ತಿರ್ಗಾ ನಾನು ಅಂಬರೀಷ್ ಅವರು ಇಷ್ಟು ವರ್ಷಗಳು ಏನು ಫೇಸ್ ಮಾಡಿದ್ರು ಒಂದೇ ಪಾರ್ಟಿಯಲ್ಲಿ 2 ಬಣ್ಣಗಳು, ಆ ಥರ ನನಗೆ ಇಷ್ಟ ಇಲ್ಲ. ನಾನು ಬಂದರೆ ಫುಲ್ ಹೋಲ್ ಹಾರ್ಟೆಡ್ ಆಗಿ ನನ್ನ ವೆಲ್ಕಮ್ ಮಾಡುವಂಥ ಪಾರ್ಟಿಗೆ ನಾನು ಬರ್ತೀನಿ ಹೊರತು ಬೇರೆ ರೀತಿಯ ಇದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಸಹ ಇತ್ತೀಚೆಗಿನ ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ, ಸುಮಲತಾ ಅವರು ನಮ್ಮ ಬೆಂಬಲದಿಂದನೇ ಗೆದ್ದಿರೋದು ಅಂತ. ಹಾಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನನ್ನ ಮಗ ಸೋಲಕ್ಕೆ ಸಿದ್ದರಾಮಯ್ಯನೇ ಕಾರಣ ಅಂತ. ನೋಡಿ, ಅವರವರ ಮಾತುಗಳ ನಡುವೆ ನಾನು ಬರೋಕ್ಕೆ ಇಷ್ಟ ಇಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ದು ನನ್ನ ಬೆಂಬಲದಿಂದ ಅಂತ ಅಲ್ಲ, ಕಾಂಗ್ರೆಸ್ ವೋಟ್ಗಳಿಂದ ಅಂತ ಹೇಳಿರೋದು. ಅವ್ರು ಆ್ಯಕ್ಚುಲಿ ಯೂಸ್ ಮಾಡಿರೋ ವರ್ಡ್ಸು. ನಾನು ಅದನ್ನು ಕರೆಕ್ಟ್ ಮಾಡಿ ಹೇಳ್ತೀನಿ, ನಾನು ಗೆದ್ದಿರೋದು ಅಂಬರೀಷ್ ವೋಟ್ಸಿಂದ, ಕಾಂಗ್ರೆಸ್ ವೋಟ್ಸಿಂದ ಅಲ್ಲ. ಕಾಂಗ್ರೆಸ್ ವೋಟ್ಸು ಪ್ಲಸ್ BJP ವೋಟ್ಸು ಪ್ಲಸ್ JDS ಅಲ್ಲಿ ಒಂದು ಭಾಗದ ವೋಟ್ಸು ಪ್ಲಸ್ ರೈತ ಸಂಘ, ಇಡೀ ನ್ಯೂಟ್ರಲ್ ಮಂಡ್ಯ ಜನತೆ ಇಷ್ಟೂ ಸೇರಿ ನನಗೆ ಅಷ್ಟೊಂದು ಅದ್ಧೂರಿಯಾದ ಒಂದು ಗೆಲುವನ್ನು ಕೊಟ್ಟಿದ್ದು. ಇಲ್ಲಾಂದರೆ ಅದು ಸಾಧ್ಯವಾಗ್ತಿರ್ಲಿಲ್ಲ. ಕಾಂಗ್ರೆಸ್ ವೋಟ್ಗಳಿಂದನೇ ಒಬ್ಬ ಇಂಡಿಪೆಂಡೆಂಟ್ ಗೆಲ್ಲೋದಾದರೆ ನೀವು ಅಂಬರೀಷ್ನ ಯಾಕೆ ನೆಗ್ಲೆಕ್ಟ್ ಮಾಡಿದ್ರಿ? ಅವರೇ ನಿಮ್ಮ ಪಕ್ಷದಲ್ಲಿದ್ದರು, ಅವರಿಗೆ ಅಷ್ಟೊಂದು ಗೆಲುವು ಅವ್ರು ಇಲ್ಲದೇ ಇದ್ದಾಗ್ಲೂ ಸಿಗೋವಂಥ ಪರಿಸ್ಥಿತಿ ಆಗೋದಾದರೆ ಅವ್ರು ಇದ್ದಾಗ ನೀವು ಯಾಕೆ ಬೆಲೆ ಕೊಡಲಿಲ್ಲ ಅವ್ರಿಗೆ? ಇಷ್ಟು ಶಕ್ತಿ ಅಂಬರೀಷ್ಗಿದೆ ಅಂತ ಗೊತ್ತು ತಾನೇ ನಿಮಗೆ. ನಿಮ್ಮ ಆ್ಯಬ್ಸೆನ್ಸ್, ಅಂಬರೀಷ್ ಅವರ ಆ್ಯಬ್ಸೆನ್ಸಲ್ಲೂ ಅವ್ರಿಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಜನ ತೋರಿಸ್ಕೊಡೋದು ನಿಮಗೂ ಗೊತ್ತಿತ್ತು. ನಮ್ಮ ವೋಟ್ಗಳಿಂದಾನೇ ಅವ್ರು ಗೆದ್ದಿದ್ದು ಅನ್ನೋದಾದರೆ ಅವ್ರು ಇದ್ದಾಗಲೇ ಆ ವೋಟ್ನ ಯಾಕೆ ಇವ್ರು ಬಳಸ್ಕೊಂಡಿಲ್ಲ? ಇವರು ಆ ವೋಟ್ಗಳನ್ನ ಅವ್ರ ಪಾರ್ಟಿಲಿ ನನ್ನನ್ನು ನಿಲ್ಲಿಸೋದ್ರ ಮೂಲಕ ಆ ವೋಟ್ಗಳನ್ನ ಇವ್ರು ಯಾಕೆ ಸಂಪಾದನೆ ಮಾಡ್ಕೊಂಡಿಲ್ಲ? ಇದೆಲ್ಲ ಈಗ ಹೇಳೋದು ತುಂಬ ಈಸಿ. ಅಂಬರೀಷ್ ಅವರ ಶಕ್ತಿಯನ್ನು ಅವರು ನೆಗ್ಲೆಕ್ಟ್ ಮಾಡಿದ್ರು, ಇನ್ಸಲ್ಟ್ ಮಾಡಿದ್ರು. ಅದಕ್ಕೆ ಅಲ್ಲಿ ಆ ಒಂದು ಅಸೆಂಬ್ಲಿಯಲ್ಲಿ ಅವ್ರ ಫೇಸೂ ಮಾಡಿದ್ದಾಯಿತು.
ಆ ನೋವು ಅವ್ರ ಜೊತೆಯಲ್ಲಿ ಇದ್ದವಳು ನಾನು. ಆ ಒಂದು ಯಾವ ರೀತಿ ಅವರು ತುಂಬ ಸ್ವಾಭಿಮಾನ ಇದ್ದಂಥವ್ರು ಅಂಬರೀಷ್. ಯಾವತ್ತೂ ಅದನ್ನು ಓಪನ್ ಆಗಿ ಅವ್ರು ಎಕ್ಸ್ಪ್ರೆಸ್ ಮಾಡಿಲ್ಲ. ಬಟ್ ಒಳಗೊಳಗೆ ಅವ್ರು ಯಾವ ರೀತಿ ಕೊನೆಯ ದಿನಗಳವರೆಗೂ ಅದು ಅವ್ರನ್ನ ಕಾಡ್ತಿತ್ತು ಅನ್ನೋದು ನನ್ನೊಬ್ಬಳಿಗೆ ಚೆನ್ನಾಗಿ ಗೊತ್ತು. ಅದನ್ನು ನಾನಂತೂ ಮರೆಯಲ್ಲ ಅದು. ಮೇಡಮ್, ಈಗ ಕಾಂಗ್ರೆಸ್ ನಾಯಕರುಗಳೆಲ್ಲ ಏನು ವಾದ ಮಾಡ್ತಾ ಇದ್ದಾರೆ ಅಂದರೆ, ನೋಡಿ ಸುಮಲತಾ ಅವರನ್ನು, 4.5 ವರ್ಷಗಳ ಸುಮಲತಾ ಅವರನ್ನು ರಾಜಕೀಯ ಮಾಡಲಿಕ್ಕೆ ಯಾವ ಪಕ್ಷದವ್ರು ಬಿಡಲಿಲ್ವೋ, ಯಾವ ಪಕ್ಷದವರು ಅವರಿಗೆ ಅವಮಾನ ಮಾಡಿದ್ರು, ಅವ್ರ ಬಗ್ಗೆ ಎಂತೆಂಥ ಮಾತುಗಳನ್ನೆಲ್ಲ ಹೇಳಿದ್ರು, ಒಂದೇ ಒಂದು ದಿಶಾ ಮೀಟಿಂಗ್ಗಳನ್ನು ಮಾಡ್ಲಿಕ್ಕೆ ಬಿಡಲಿಲ್ವೋ ಅಂಥ JDS ಅವ್ರ ಜೊತೆಗೆ ಈಗ ರಾಜಕಾರಣ ಮಾಡೋ ಪರಿಸ್ಥಿತಿ ಬಂದಿದೆ. ಹೌದಾ? ಹಂಗಿದ್ರೆ ಸ್ವಲ್ಪ ರಿವೈಂಡ್ ಮಾಡಿಕೊಂಡು ಕಾಂಗ್ರೆಸ್ ಲೀಡರ್ಶಿಪ್ಪೂ ಕೇಳಬೇಕು ಈ ಪ್ರಶ್ನೆನ. 2018 ಅಸೆಂಬ್ಲಿ ಎಲೆಕ್ಷನ್ ಕ್ಯಾಂಪೇನಿಂಗ್ ನಡೀತಿರಬೇಕಾದ್ರೆ ಯಾರ ಬಗ್ಗೆ ಎಂತೆಂಥ ಹೇಳಿಕೆಗಳು ಕೊಟ್ಕೊಂಡು ಬಂದರು ಅನ್ನೋದು ಸ್ವಲ್ಪ ರಿವೈಂಡ್ ಮಾಡಿ ನಿಮ್ಮ ಮಾಧ್ಯಮಗಳಲ್ಲೇ ಸಿಗುತ್ತೆ ಆ ವಿಡಿಯೋಸು. ಒಬ್ಬರ ಬಗ್ಗೆ ಒಬ್ಬರು ಮಾತಾಡಿರೋ ಮಾತುಗಳು ಒಂದೊಂದಲ್ಲ, ಎರಡೆರಡಲ್ಲ, ಪ್ರತಿ ಕಡೆ ಹೋದ ಕಡೆ ಎಲ್ಲ ಒಬ್ರಿಗೊಬ್ರು ಬೈಕೊಂಡು ಅತೀ ಒಂಥರ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ನ ಬಳಸಿ ಬೈಕೊಂಡು ಬಂದರು. ಆಮೇಲೆ ಎಲೆಕ್ಷನ್ ಮುಗೀತು, ಯಾರಿಗೂ ಮೆಜಾರಿಟಿ ಬಂದಿಲ್ಲ, ಇವರಿಬ್ಬರು ಒಂದಾದರು, ನಾವು ಜೋಡೆತ್ತುಗಳು, ನಾವು ಅಲಯನ್ಸು, ನಮ್ಮದೇ ಮಿತ್ರ ಪಕ್ಷ ಅಂತ ಆಗಿಲ್ವಾ? ಆವಾಗ ಅವ್ರನ್ನ ಯಾಕೆ ಈ ಪ್ರಶ್ನೆ ಅವ್ರು ಕೇಳ್ಕೊಂಡಿಲ್ಲ? ದೇ ಹ್ಯಾವ್ ನೋ ರೈಟ್ ಟು ಸೇ ದಿಸ್ ಟು ಮೀ ನೌ. ಅವ್ರಿಗೆ ಆ ನೈತಿಕತೆನೇ ಇಲ್ಲ ಈ ಒಂದು ಪ್ರಶ್ನೆನ ಇವಾಗ ಇಡೋಕ್ಕೆ. ಫಸ್ಟ್ ಆ 2018 ಆದಮೇಲೆ ಅವ್ರು ಯಾಕೆ ಆ ರೀತಿ ಮೈತ್ರಿ ಮಾಡಿಕೊಂಡ್ರು, ಅಷ್ಟೊಂದು ಬೈದಾಡಿಕೊಂಡು ಅನ್ನೋದನ್ನು ಫಸ್ಟ್ ಅವ್ರು ಆನ್ಸರ್ ಮಾಡಲಿ, ಆಮೇಲೆ ನಾನು ಇದನ್ನು ಆನ್ಸರ್ ಮಾಡ್ತೀನಿ. ಅಂದರೆ ಇಟ್ ಮೀನ್ ದ್ಯಾಟ್ ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳು ಇಲ್ಲ, ಯಾರು ಮಿತ್ರರು ಇಲ್ಲ. ನೋಡಿ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಮೈತ್ರಿ ಮಾಡ್ಕೊಂಡಿರೋದು ಆ ಎರಡು ಪಕ್ಷಗಳು. ಈಗಲೂ ನಾನಲ್ಲ ಮೈತ್ರಿ ಮಾಡಿದ್ದು, ಎರಡು ಪಕ್ಷಗಳ ಲೀಡರ್ಸು ಸೇರಿ ಇದರಲ್ಲಿ ನನ್ನ ಪ್ರಮೇಯ ಏನು ಬರೋದಿಲ್ಲ. ನಾನು ಪಾರ್ಟ್ ಆಫ್ NDA ಆಗ್ತೀನಿ ಹೊರತು ನಾನೇನು ಹೋಗಿ ನನ್ನ ಬೈದಿರೋ ಪಕ್ಷಕ್ಕೋ ಅಥವಾ ನಾನು ಅಗೇನ್ಸ್ಟ್ ಇರೋ ಪಕ್ಷಕ್ಕೋ ನಾನು ಸೇರಿಕೊಂಡಿಲ್ಲ. ಐ ಆಮ್ ಪಾರ್ಟ್ ಆಫ್ NDA. ನಾನು BJP ಪಕ್ಷ ಡೈರೆಕ್ಷನ್ ಯಾವ ರೀತಿ ಕೊಡುತ್ತೋ ಅದನ್ನು ನಡ್ಕೊಳ್ಳೋಕ್ಕೆ ನನಗೆ ಯಾವುದೇ ಒಂದು ಅಭ್ಯಂತರ ಇಲ್ಲ. ಬಟ್ ಅದಕ್ಕೂ ಇದಕ್ಕೂ ಹೋಲಿಕೆ ಇಲ್ಲ. ನೀವು ಈ ರೀತಿ ನಡ್ಕೊಂಡು ಎಲ್ಲ ಮರೆತು ಎಲ್ಲವನ್ನೂ ಬಿಟ್ಟು ನೀವು ಒಂದಾಗಿದ್ರಿ ಆ ಟೈಮಲ್ಲಿ. ಸೊ ಕಾಂಗ್ರೆಸ್ ಅವರು ಈ ಪ್ರಶ್ನೆನ ಫಸ್ಟ್ ಅವರೇ ಕೇಳ್ಕೋಬೇಕು, ಆಮೇಲೆ ನನ್ನ ಬಗ್ಗೆ ಮಾತಾಡಲಿ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.